ಬಾಯ್ಸ್ ರಾತ್ರಿ ಎಲ್ಲ ಸ್ವಲ್ಪ ಗೇಮ್ಸು ಸ್ಟ್ರೀಮಿಂಗು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ ಕರ್ನಾಟಕದಲ್ಲಿ. ಅವರ ಚಾನಲ್ಗಳನ್ನ ಕಮೆಂಟ್ ಮಾಡಿರಿ, ಅವಾಗ ಹೋಗ್ಬಿಟ್ಟು ನಾವು ಕೂಡ ಸ್ಟ್ರೀಮ್ ಜಾಯ್ನ್ ಆಗ್ಬಿಡೋಣ ಅಂತ ಅವ್ರ ಜೊತೆಗೆ. ಏನು ಮಾಡ್ತಾಯಿದ್ದೀರಾ ಅವರ್ ಯು ಅಂತೆಲ್ಲ ಹೇಳ್ಬಿಟ್ಟು. ರ್ಯಾಪಿಡೋ ನಂಗೆ ಗುದ್ದಿದ್ರು ಗೊತ್ತಾಗಲ್ಲ, ಸ್ಕೋಡಾ ಅಲ್ಲ ಗಟ್ಟಿ ಗಾಡಿ. ಇಲ್ಲೂ ಒಂದು ಹೊಸೂರಿದೆ, ಇದೇ ಹೊಸೂರು. ನಮ್ಮ ಹುಬ್ಳಿಯಲ್ಲೂ ಒಂದು ಹೊಸೂರಿದೆ, ನಮ್ಮ ಸ್ಕೂಲಲ್ಲೇ ಇತ್ತು ಮುಂಚೆ. ಅದೇನೋ ತೆಗ್ಗು. ಯಾಕೆ ಈ ಕಡೆ ಯಾಕೆ ಬ್ಲಾಕ್ ಮಾಡಿದ್ದೀರಾ ನೀವು? ಇದೊಂಥರ ಕ್ಲೋಸ್ಡ್ ಎನ್ವೈರ್ಮೆಂಟ್ ಆಗೋಗ್ಬಿಡುತ್ತೆ. ಫುಲ್ ಮುಖಗಳೆಲ್ಲ ಕ್ಲೋಸ್ ಆಗೋಗ್ಬಿಟ್ಟು ನಾವು ಹೆಲ್ಮೆಟಲ್ಲಿ ನಮ್ಮನ್ನು ಯಾರು ನೋಡೋಕ್ಕಾಗಲ್ಲ. ಆ್ಯಕ್ಚುಲಿ ಕಾಣ್ತಾನೂ ಇರಲ್ಲ, ಡಾರ್ಕ್ ವೈಸ್ ಇರಲ್ಲ. ಒಳಗಡೆ ನಾವು ಏನೇನೋ ಆಟ ಆಡ್ತಾ ಇರ್ತಿದ್ವಿ, ಒಳಗಡೆ ನಮ್ಮ ಆಟಗಳೇ ಬೇರೆ ಇರ್ತವೆ. ಅಯ್ಯೋ ಯಾವ ಲೆವೆಲಲ್ಲಿ ಜಾಮ್ ಆಗೋಗ್ಬಿಟ್ಟಿದೆ ಇಲ್ಲಿ. ಟ್ರಾಫಿಕ್ಕು ಇಲ್ಲಿ ಜಾಯಿನ್ ಆಗ್ತಾಯಿದೆ ಬಾಯ್ಸ್. ಅಂದರೆ ಇವರು ಇಲ್ಲಿ ಸರ್ವಿಸ್ ರೋಡ್ ತೊಗೊತಾ ಇದ್ದಾರೆ ಡೈವರ್ಷನಲ್ಲಿ. ಅಲ್ಲಿ ಡೈವರ್ಷನ್ ಅಷ್ಟೇ ಕಣ ಇದ್ದಿದ್ದು, ಅದಕ್ಕೆ ಯಾಕೋ ಆ ರೇಂಜಲ್ಲೆಲ್ಲ ಎತ್ಕೊಂಡು ಈ ಕಡೆ ಬಂದುಬಿಟ್ರಿ. ಸ್ಟ್ರೈಟಾಗಿ ಹೋಗಿದ್ದಿದ್ರೇ ಆಗಿರೋದು. ನಮ್ಮದ್ರಲ್ಲಿ ಸ್ಟ್ರೀಮಿಂಗ್ ಅಂತಂದರೆ ನನಗೆ ಅವೇರ್ನೆಸ್ ಇರೋವಂಥದ್ದು ನಮ್ಮ ರೆಡ್ ಪ್ಯಾರಾಸೈಟು, ನಿಮ್ಮ SMR. ಅಂದರೆ ನಾರ್ಮಲಿ ಗೇಮಿಂಗ್ಸ್ ಅವರೇ ಸ್ವಲ್ಪ ಗೊತ್ತಿರೋವಂಥದ್ದು, ಇವರು ಸ್ಟ್ರೀಮ್ ಎಲ್ಲ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ಹಂಗೆ ಅಂತಂದರೆ ನಮ್ಮ ಕಾರ್ಪೊರೇಟ್ ಕನ್ನಡಿಗ ಅವ್ರದ್ದು. ಸೊ ಹಿಂಗೆ ಬೇರೆ ಬಾಯ್ಸ್ ಯಾರ್ಯಾರು ಇರ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರಿ. ಅವ್ರು ಯಾವಾಗ ಸ್ಟ್ರೀಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಲೇಟಸ್ ಆಕಿಪೈ ಅದ್ರ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಹೇಳಿರ್ತೀನಿ, ಬನ್ನಿ ಬಾಯ್ಸ್ ಹೋಗೋಣ ಅಂತ ಹೇಳ್ಬಿಟ್ಟು. ಅವಾಗ ಹೋಗ್ಬಿಟ್ಟು ನಾವೆಲ್ಲ ಮಾತಾಡ್ಸ್ಕೊಂಡು ಬಂದ್ಬಿಡೋಣ ಅಂತೆ ಬಾಯ್ಸ್ನ. ಸಾಂಗ್ಬಿಡ್ತಾರೆ ಅದ್ರಿಗೆ ಅಮ್ಮ, ಅಂದರೆ ಈ ಥರ ಬರಬಾರ್ದು ಲೆಫ್ಟು ಅಂತ, ಡೇಂಜರ್ ಅದು. ಅಲ್ಲಿವರೆಗೂ ಇದು BH ಈ ಕಡೆ ಇದೆ ನೋಡಿ. ಈಗ ನೆನಪು ಬರ್ತಾ ಇರೋಷ್ಟು ಹೇಳ್ತೀನಿ ನಾನು. ಫುಲ್ ಲೆಫ್ಟ್ ಸೈಡ್ ಇರುತ್ತಲ್ಲ 2 ಡಿಜಿಟು, ಅದು ಯಾವ ವರ್ಷ ರಿಜಿಸ್ಟ್ರೇಷನ್ ಆಗಿದೆ ಗಾಡಿ ಅಂತ ಹೇಳ್ಬಿಟ್ಟು ಹೇಳುತ್ತೆ. ದಟ್ ಈಸ್ ಒನ್ ಆಫ್ ದ ಸ್ಪೆಷಾಲಿಟೀಸ್ ಆಫ್ BH ಸೀರೀಸ್. ಇಲ್ಲಿ ನೋಡಿ 23 BH ಅಂತ ಇದೆ. 23 ಅಂತಂದರೆ 2023 ಮಾಡಲು ಅಂತ ಹೇಳಿ. ಬಟ್ BH ಸೀರೀಸಲ್ಲಿ ಬೆನಿಫಿಟ್ ಏನು ಗೊತ್ತಾ, ಅದು ಆ್ಯಕ್ಚುಲಾಗಿ ಈ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರಲಿ, ಇಲ್ಲ ಆಂಟ್ರಪ್ರಿನರ್ಸ್ ಇರ್ತಾರಲ್ಲ ಅವ್ರಿಗಂತ ಆಗ್ಬಿಟ್ಟು ಕೊಟ್ಟಿರೋವಂಥದ್ದು. ಯಾಕೆ ಕೊಟ್ಟಿರೋದು? ಯಾಕೆ ಅಂತಂದರೆ ಅವ್ರದ್ದು ಸಿಕ್ಕಾಪಟ್ಟೆ ಬೇರೆ ಬೇರೆ ಸ್ಟೇಟ್ಗಳಿಗೆ ಅಡ್ಡಾಡ್ತಾ ಇರ್ತಾರೆ. ಟ್ರಾನ್ಸ್ಫರ್ ಆಗೋಂಥ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಅವ್ರು ಯಾವುದೋ ಒಂದು ಸ್ಟೇಟಲ್ಲಿ ಅವ್ರ ಪೋಸ್ಟಿಂಗ್ ಇರ್ಬೇಕಾರೆ, ಇಲ್ಲ ಅವ್ರದ್ದು ಇಂಡಸ್ಟ್ರಿ ಆ ಥರದ್ದು ಏನಾದ್ರು ಇರ್ಬೇಕಾರೆ, ಅವ್ರೇನೋ ಕಾರ್ ತೊಗೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಅವ್ರು ಕಾರ್ ತೊಗೊಂಡು ಇಟ್ಕೊಂಡ್ಬಿಟ್ಟವ್ರು ಆಲೇ. ಕರ್ನಾಟಕದಲ್ಲಿ 15 ವರ್ಷ ಟ್ಯಾಕ್ಸ್ ತೊಗೊಂಡ್ಬಿಟ್ಟಿದ್ದಾರೆ ಆಗಲೇ. ಈಗ ಅವ್ರು ಟ್ರಾನ್ಸ್ಫರ್ ಆಗೋಯ್ತು ಡೆಲ್ಲಿಗೆ. ಈಗ ಕರ್ನಾಟಕದ ಗಾಡಿ ಡೆಲ್ಲಿಯಲ್ಲಿ ಓಡಿಸಿದ್ರೆ ಒಂಥರ ನೋಡ್ತಾರಲ್ಲ, ಮತ್ತು ಅಲ್ಲಿ ಡೆಲ್ಲಿಯಲ್ಲೂ ಟ್ಯಾಕ್ಸ್ ತುಂಬಬೇಕು ಅಂತ ಹೇಳ್ಬಿಟ್ಟು ಹಿಂದೆ ಬಿದ್ದುಬಿಟ್ರೆ ಹೇಳೋಕ್ಕಾಗಲ್ಲ. ಗೌರ್ಮೆಂಟ್ ಹತ್ರ ದುಡ್ಡು ಕಮ್ಮಿ ಆಗ್ಬಿಟ್ರೆ ತುಂಬಲೇಬೇಕಪ್ಪ ನೀನು ಬೇರೆ ಕಡೆಯಿಂದ ಹೆಂಗೆ ಗಾಡಿ ತೊಗೊಂಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಟೆಲ್ಲ ಹೇಳಿ ಹಿಂದೆ ಬಿದ್ದುಬಿಡ್ತಾರೆ. ಸೊ ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಭಾರತ್ ಸೀರೀಸಲ್ಲಿ ಯಾವ ಥರ ಬರುತ್ತೆ ಅಂತಂದರೆ 2 ವರ್ಷಕ್ಕೇನೋ ತುಂಬಿರ್ತಾರೆ ಟ್ಯಾಕ್ಸು. ಸೊ ಈಗ ಅವ್ರು ಗಾಡಿ ತೊಗೊಂಡ್ರು, ಕರ್ನಾಟಕದಲ್ಲಿ 2 ವರ್ಷ ಟ್ಯಾಕ್ಸ್ ತುಂಬಿದ್ರು. 2 ವರ್ಷ ಆದಮೇಲೂ ಕರ್ನಾಟಕದಲ್ಲಿ ಇದ್ದರು ಅಂತ ಅಂದ್ಕೊಳ್ಳಿ, ಅವಾಗ ಕರ್ನಾಟಕದಲ್ಲೇ ಇನ್ನೊಂದು 2 ವರ್ಷ ಟ್ಯಾಕ್ಸ್ ತುಂಬೋದು. ಇಲ್ಲ ಟ್ರಾನ್ಸ್ಫರ್ ಆಗೋಯ್ತು, ಬೇರೆ ಕಡೆ ಹೋದರು, ಅಲ್ಲಿ ಹೋಗ್ಬಿಟ್ಟು ಟ್ಯಾಕ್ಸ್ ತುಂಬ್ಕೊಬೋದು. ದಟ್ ವಾಸ್ ದ ಪರ್ಪಸ್ ಆಫ್ BH ಸೀರೀಸ್. ಬಟ್ ಅದನ್ನು ಏನು ಮಾಡ್ತಾರೆ ಅಂತಂದರೆ, ಸುಮಾರು ಅದನ್ನು ಕಾಸ್ಟಿಂಗ್ ಕಮ್ಮಿ ಬೀಳುತ್ತಲ್ಲ. ಈಗ ನೀವೇನಾದರೂ ಹೊಸ ಕಾರ್ ತೊಗೊಬೇಕು ಅಂತಂದರೆ 15 ವರ್ಷ ಟ್ಯಾಕ್ಸ್ ತುಂಬಿರ್ತೀರ ನಾರ್ಮಲಾಗಿ. ಬಟ್ BH ಸೀರೀಸಲ್ಲಿ 2 ವರ್ಷ ತುಂಬಿರ್ತಾರೆ ಟ್ಯಾಕ್ಸ್. ಓಕೆ ಹಾಂ ಓಕೆ ಡನ್ ಓಕೆ ಅಲ್ಲ. ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಲೇಟ್ ಆಗತ್ತೆ ಈ ಮನವೆಲ್ಲ ಭಾಳ ನೊಂದಿದೆ.
ಎಲ್ಲ ಸೂಪರ್ ಆಗಿದೆ. ವೇಟ್ ಫಾರ್ ಬಾಲ, ವೇಟ್ ಫಾರ್ ಬಾಲ. ನೋಡಿ ಇವರು ಅಭಿನಂದನ್ ಅಂತ. he has bought a Busa. The Busa is beautiful. ಒಂದೇ ಒಂದು ಗಾಡಿ ಯಾವುದೇ ಥರದ್ದು ಹೇಟರ್ಸ್ ಇಲ್ಲದೆ ಇರೋವಂಥದ್ದು ಅಂತಂದರೆ ಅದು ಬೂಸ. ಅದು ಎಂಥವ್ರಿಗೂ ಇಷ್ಟ ಆಗುತ್ತೆ. ಯಾಕಂತಂದರೆ ಅದೇ ಅಲ್ಲ ನಮಗೆ ಪ್ರಾಪರಾಗಿ ಡ್ರೀಮ್ಸ್ ಸ್ಟಾರ್ಟ್ ಮಾಡಿದ್ದು. ಸೂಪರ್ ಬೈಕ್ ಅಂತಂದರೆ ಬೂಸ. ರಾಕಿ ಸುಮ್ಮನೆ ಇರಲ್ಲ. ಅವಾಗ ನಾನು ಎಷ್ಟೋ ಚೆನ್ನಾಗಿರೋಂಥ ಹಾಡುಗಳೆಲ್ಲ ಯೋಚನೆ ಮಾಡಿಕೊಂಡು ಅದನ್ನು ಹಾಡ್ಕೊಂಡು ನನ್ನ ಗುಂಪಲ್ಲಿ ನಾನು ರೈಡ್ ಮಾಡ್ತಾಯಿದ್ದೆ. ಅಲ್ಲಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗ್ಬಿಟ್ಟಿತ್ತಲ್ಲ. ಅಲ್ಲಿ ಟ್ರಾಫಿಕ್ ಮುಗಿದ್ಮೇಲೆ ಸೈಡ್ಗೆ ಹಾಕ್ಕೊಂಡಿದ್ವಿ. ಅದು ಬಂದ್ಬಿಟ್ಟು ಸಿದ್ದರಾಮಯ್ಯಣ್ಣ ನಿನ್ನ ನೆಂಬಿದೆ ಅಂತೆ. ಈಗ ತಲೆನೋ ಹೋಗ್ತಾನೆ ಇಲ್ಲ ಅತ್ತಾಗ. ನೋಡಿ 5454 ಪ್ರೀಮಿಯರ್ ಪದ್ಮಿನಿ, ಕ್ರೇಜಿ ಅಂಕಲ್. ಆ ಟೈಮಿಂದನೂ ಇಟ್ಕೊಂಡು ಅವಾಗಿಂದ ಓಡಿಸ್ತಾ ಇದ್ದಾರೆ ಅನಿಸುತ್ತೆ. ಇಟ್ಸ್ ಫಸ್ಟ್ ಇಂಪ್ರೆಷನ್ ಬಾಯ್ಸ್. ನಮಗೆ ಕೆಲವೊಂದು ಎಲ್ಲೇನೋ ಲಾಂಚ್ ಏನೋ ಮಾಡಿದ್ದಾರೆ ಅಂತ ನೋಡ್ತಾ ಇದೆಯಾ? ವಾಟ್ ಆರ್ ಯು ಥಿಂಕ್ ದ ಯು ವಾಟ್? ಒಂದು ಬೇಸಿಕ್ಸ್ ಹೇಳ್ಕೊಟ್ಟಿರೋಂಥದ್ದು. ನೀವು ಕೂಡ ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಟ್ರೈ ಟು ಫಾಲೋ. ಒಂದು ಫಿಸ್ಟ್ ಹಿಡ್ಕೊಂಡು ಆ ಫಿಸ್ಟಷ್ಟು ಜಾಗ ಮಾಡ್ಕೊಂಡಿರ್ಬೇಕು. ಆಮೇಲೆ ಕೂತ್ಕೊಂಡಿರ್ಬೇಕು. ತೊಡೆಗಳನ್ನ ಬಿಗಿಯಾಗಿ ಹಿಡಿಬೇಕು. ಇನ್ಸ್ಟಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ IRT. 9th 10th ಇರ್ಬೇಕಾದ್ರೆ ಅಪ್ಪ ನನಗೆ ಯೋಗ ಕರ್ಕೊಂಡು ಹೋಗ್ಬಿಡೋರು. ಬೆಳಗ್ಗೆ ಕರೆಕ್ಟಾಗಿ 5 ಗಂಟೆ ಸ್ಕೂಲು ಇರೋದು, ಯೋಗಾನೂ ಇರೋದು. ನಾನು ಆ ಯೋಗ ಅಲ್ಲಿ ಯಾವಾಗ ನನಗೆ ಶವಾಸನ ಕೊಡ್ತಾರೆ ಇವರು, ಯಾವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ಲಿ ನಾನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಸರ್ ಅಲ್ಲಿ ಮುಂದೆ ಫುಲ್ಲು, ನಾನು ಎಲ್ಲೋ ಒಂದು ಕಡೆ ಹಿಂದೆ ಕೂತ್ಕೊಂಡ್ಬಿಟ್ಟಿರ್ತಿದ್ದೆ. ನಮ್ಮ ಅಪ್ಪ ಹತ್ರನೂ ಇರಬಾರ್ದಲ್ಲ, ಅಲ್ಲೆಲ್ಲರೂ ಒಂದು ಕಡೆ ಇದ್ರೆ ಅವ್ರಿಗೆ ಎದ್ದಳು ಮಾಡೋ ಅಂತ ಇರ್ತಾರೆ. ನಾನು ನಮ್ಮ ಅಪ್ಪ ನಮ್ಮ ಮಾಮ 3 ಜನ ಹೋಗ್ತಾಯಿದ್ವಿ ಅವಾಗ ಯೋಗ ಮಾಡೋಣ ಅಂತ ಹೇಳಿ. ಅದರಲ್ಲಿ ಇರೋದದು IRT, ಇನ್ಸ್ಟಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಕೈಗಳನ್ನು ಬಿಗಿಯಾಗಿ ಹಿಡಿದಿರಿ, ಕಾಲುಗಳನ್ನು ಬಿಗಿಯಾಗಿ ಅಪ್ಪಿರಿ ಅಂತ ಹೇಳ್ಬಿಟ್ಟು ಏನೇನೋ ಇರ್ತಿತ್ತು. ದ್ಯಾಟ್ಸ್ ಹೌ ಇಟ್ ವಾಸ್ ಬಾಯ್ಸ್. ತಮಿಳ್ನಾಡಲ್ಲಿ ಒಂದ್ಸರಿ ಸೈಕ್ಲೋನ್ ಬಂದ್ಬಿಟ್ಟು ಈ ಕಡೆ ಸುಮಾರು ಊರುಗಳಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಟ್ಟಾಗೋಗ್ಬಿಟ್ಟಿತ್ತು. ಎಸ್ಪೆಷಲಿ ಇದು ಪುದುಚೇರಿ, ತಮಿಳ್ನಾಡು ಈ ರೀಜನಲ್ಲಿ. ಆವಾಗ ಕರ್ನಾಟಕದಿಂದ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ ಹೇಳ್ಬಿಟ್ಟು ಘಟನೆ ಮಾಡಿಬಿಟ್ಟು ಕಳಿಸಿದ್ರು. ದಿಸ್ ಈಸ್ ಅರೌಂಡ್ 8-9 ಇಯರ್ಸ್ ಮುಂಚೆ ಸ್ಟೋರಿ ಅದು. ಸೈಕ್ಲೋನ್ ಏನೋ ಬಂದಿತ್ತು. ಆವಾಗ ಆ ಟೀಮಲ್ಲಿ ಅಪ್ಪನೂ ಕಳಿಸಿದ್ರು. ಅಪ್ಪ ಫುಲ್ ಎಲ್ಲ ಫೋಟೋ ಎಲ್ಲ ಹೊಡ್ಕೊಂಡು ಅವ್ರಿಗೆ ಎಲ್ಲ ಹೇಳ್ಕೊಟ್ಟು ನಾರ್ಮಲಾಗಿ ಬಂದಿದ್ದರು. ಸೊ ಇಟ್ ವಾಸ್ ಗುಡ್ ವಾಯ್ಸ್. ತಮಿಳ್ನಾಡು ಬಂದು ಹೇಳೋಣ ಅಂತ ಅನ್ನಿಸ್ತು, ಹಂಗೆ ಹೇಳ್ದು. ಇವಾಗ ನೋಡಿ, ಇವಾಗೇನು ಮಂತು, ಇವಾಗ ಮೇ, ಜೂನ್, ಜುಲೈ, ಆಗಸ್ಟು ಸೆಪ್ಟೆಂಬರ್ ಅಷ್ಟೊತ್ತಿಗೆ ಫ್ಲಡ್ಡು. ಎಲ್ಲೇಳಿ? ಕೂರ್ಗಲ್ಲಿ, ಮಡಿಕೇರಿ ಕೂರ್ಗ್ ರೀಜನ್ ಎಲ್ಲ ಇದಾವಲ್ಲ, ಅಲ್ಲೆಲ್ಲದು ಕೂಡ ಫ್ಲಡ್ ಆಗುವಂಥ ಸಂಭಾವನೆಗಳು ಸಿಕ್ಕಾಪಟ್ಟೆ ಜಾಸ್ತಿ. ಪ್ರತಿ ವರ್ಷವೂ ಇರುತ್ತೆ. ಬಟ್ ನಾಟ್ ಜಸ್ಟ್ ಈ ಗೌರ್ಮೆಂಟು, ಎಲ್ಲ ಗೌರ್ಮೆಂಟು ಕೂಡ ಹೂಸ್ ಫಾದರ್ ವಾಟ್ ಗೋಸ್ ಅಂತ ಹೇಳಿ ಕರಿತಾ ಇದ್ವಿ ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ. ಯಾರಪ್ಪ ಒಂದು ಏನು ಹೋಗುತ್ತೆ ಅಂತ. ಹೂಸ್ ಫಾದರ್ ವಾಟ್ ಗೋಸ್ ಹಂಗೆ ಇರ್ತಾರೆ. ಸೊ ನೀವು ಮಡಿಕೇರಿ ರೀಜನಲ್ಲೆಲ್ಲ ಏನಾದ್ರು ಇದ್ದರೆ, ಲ್ಯಾಂಡ್ ಸ್ಲೈಡ್ ಇರೋವಂಥ ಜಾಗಗಳಲ್ಲಿ ಅಲ್ಲಿ ಏನಾದರೂ ಇದ್ದರೆ ಸ್ವಲ್ಪ ಹುಷಾರಾಗಿರಿ. ಅಲ್ಲಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಕ್ಸ್ಪ್ಯಾಂಡ್ ಆಗೋಗ್ಬಿಟ್ಟಿದೆ. ಅಲ್ಲಿರೋವಂಥ ಬ್ಯಾಂಕ್ಸ್ಗಳಲ್ಲೆಲ್ಲದೂ ಕೂಡ ದಟ್ ಈಸ್ ನಾರ್ಮಲ್ ಏನು ಫ್ಲೋ ಇರುತ್ತೆ ಅಲ್ಲಿ, ಆ ಬ್ಯಾಂಕ್ಸ್ಗಳಲ್ಲೆಲ್ಲದೂ ಕೂಡ ದೇರ್ ಆರ್ ಲಾಟ್ ಆಫ್ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್.
ಅಗೇನ್ ಟೂರಿಸಮ್ಮು ಕೂಡ ಒಳ್ಳೇದಿರುತ್ತೆ. ಬಟ್ ಅದರಿಂದ ಫೋನ್ ಬರ್ತಾಯಿದ್ದ ನನಗೆ. ಒಂದು ಟಾಪಿಕ್ ಕರೆಕ್ಟಾಗಿ ಮಾತಾಡೋ ಮರೆಯ ನೀನು. ಒಂದು ಹೇಳಲ್ಲ, ಫೋನ್ ಬರ್ತಾಯ್ತಾ, ಅದಾಯ್ತಾ ಇದಾಯ್ತಾ, ಅಲ್ಲಿ ತೋರಿಸ್ತಾ ಇಲ್ಲಿ ತೋರಿಸ್ತಾ ಅಂತ ಹೇಳ್ಕೊಂಡು ಹೊತ್ತಾಗೆ ನಮ್ಮ ಬಾಯ್ಸಲ್ಲಿ ಹೋದ್ರು. ಮತ್ತು ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾನೇನಾದ್ರು ಸೇಲಮ್ ಹೋಗ್ತಾಯಿದ್ದೀನ? ಸಖತ್ ಫಾಸ್ಟ್ ಬರ್ತಾಯಿದ್ದೀರ ಅಣ್ಣ ನೀವು. ನನಗೆ ಮೌತ್ ಕಮ್ಮಿಂಗ್ ಆಗೋಗ್ಬಿಟ್ಟಿತ್ತು ಆಲ್ಮೋಸ್ಟು. ಓ ಫ್ಯೂಲು ಎಷ್ಟೋ ಕುಡಿತಾ, ಲೀಕ್ ಏನೋ ಆಗ್ತೈತೇನ ಇದರಿಂದ? ತುಂಬಿಸ್ಕೊಂಡ್ಬಂದಿದ್ದಲ್ಲೋ ಮರೆಯ. ಇದೆಲ್ಲ ಮೋಡ್ ಗೀಡೆಲ್ಲ ತೆಗೆದುಬಿಡ್ಬೇಕಪ್ಪ. 70 ಕಿಲೋಮೀಟ್ರ್ ಹೋಗಲ್ಲ ಇದು ಫುಲ್ ಟ್ಯಾಂಕಲ್ಲಿ. ನಮ್ಮ ಎಷ್ಟು 150 200 ಕಿಲೋಮೀಟ್ರಲ್ಲಿ ಹೋಗ್ಬಿಡತ್ತು. ದಿಸ್ ಇಸ್ ನಾಟ್ ಹ್ಯಾಪ್ನಿಂಗ್ ಡನ್. ಗ್ಯಾರ ಮುಖೋಕಿ ಪೊಲೀಸ್ ಅಂತ ಹೇಳ್ಬಿಟ್ಟು 11 ಊರಿಂದ ದುಡ್ದು ಹಾಕ್ಬೇಕಾಗತ್ತಲ್ಲ ನಿನಗೆ. ಏನದು? ಎಷ್ಟೇ ಕಿಲೋಮೀಟ್ರ್ ಓಡಿರೋದು ನೀನು? ಲೇ 95 ಕಿಲೋಮೀಟ್ರು ಒಂದು ಫುಲ್ ಟ್ಯಾಂಕು. 95 ಅಂತಂದರೆ 94 ಕಿಲೋಮೀಟ್ರ್. ಯಾಕಂದರೆ 2 ಕಿಲೋಮೀಟ್ರ್ ಆದಾಗಲೇ ನಾನು ಫ್ಯೂಲ್ ಹಾಕ್ಸಿದ್ದೆ. ಇಲ್ಲೇ 95 ಕಿಲೋಮೀಟ್ರ್ ಒಂದು ಫುಲ್ ಟ್ಯಾಂಕ್ ಕುಡಿತಾ ಇದೆಯಾ ಅಂತಂದರೆ ನೀನು K2K ಮಾಡಬೇಕು ಅಂತಂದರೆ ಏನೇನೆಲ್ಲ ಮಾಡಬೇಕಾಗತ್ತೆ. ಎಲ್ಲಿ ನಮ್ಮ ಬಾಯ್ಸ್ ಓದ್ತಾನೆ ಇಲ್ಲ ಅಲ್ಲ. ನಾನು ತೀರಾ ಮುಂದೆ ಬಂದ್ಬಿಟ್ನಾ, ಅವ್ರು ತೀರಾ ಹಿಂದೆ ಉಳಿದ್ಬಿಟ್ರ? ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೋಗೋಣ ಈಗ. ನಿನ್ನ ಪೆಟ್ರೋಲ್ ಭಾರಿ ಕುಡಿತಾ ಇದೆಯಾ ಬಿಡ ಮರೆಯಲ್ಲಿ. ಅದು ಈಗ ಒಂದು 20 ಕಿಲೋಮೀಟ್ರ್ ಜಾಸ್ತಿ ಕೊಟ್ಟಿದೆ ಇದು ಬೂಸ್ಟ್ ಮೋಡಲ್ಲಿ. ಮುಂಚೆ ನೋಡಬೇಕಾಗಿತ್ತು. 70 ಕಿಲೋಮೀಟ್ರ್ ಕೊಟ್ಬಿಡೋ ಸರಿಯಾಗಿ ಏನಾದ್ರು ಚಚ್ಬಿಟ್ರಿ ಅಂದ್ಕೊಳ್ಳಿ. ಸೊ ನೀವು ಪ್ರಾಪರ್ ಇನ್ಫಾರ್ಮೇಷನ್ ವೀಡಿಯೋಸ್ ಎಲ್ಲ ನೋಡ್ಕೊಬೇಕು ಅಂತಂದರೆ ಯು ಕ್ಯಾನ್ ಫಾಲೋ ಬಾಲಾ ಆನ್ ಇನ್ಸ್ಟಾಗ್ರಾಮ್. ಬಾಲಾ ಡಸ್ ರಿಯಲಿ ಗುಡ್ ವಿಡಿಯೋಸ್, ಎಸ್ಪೆಷಲಿ ಅದು ಎಕ್ಸ್ಪ್ಲನೇಷನ್ ಎಲ್ಲದು ಕೂಡ. ಸೊ ನೀವು ಪ್ಯಾಷನೇಟ್ ಕಾರ್ ಅವರು ಬೈಕ್ ಅವ್ರು ಏನಾದ್ರು ಆಗಿದ್ದರೆ ಫಾಲೋ ಬಾಲಕೃಷ್ಣ ಆನ್ ಇಸ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್. ಇಲ್ಲೇ ಫ್ಯೂಲ್ ಇದೆಯಲ್ಲ, ಬೇಡ ಬಾ. ಹಂಗೆ ನೀನು ಪರದಾಡ್ಕೊಂಬಿಡ್ಬೇಕು ನೀನು ಇವತ್ತು. ಹಂಗೆ ಸರ್ವಣ ಭವನ ವೆಜ್ಜು. ಸಂಡೇ ಇವತ್ತು ವೆಜ್ ತಿಂದ್ಬಿಟ್ರೆ ನಮ್ಮಮ್ಮ ನನಗೆ ಹಂಗೆ ಮನೆಯಿಂದ ತೆಗೆದುಬಿಡ್ತಾರೆ ನನಗೆ. ಮಾಮಿ ಬೈತಾರೆ ನನಗೆ ವೆಜ್ ತಿಂದರೆ. ಎಲ್ಲರೂ ಹೋದ್ರು, ನಮ್ಮವರೇ ಬರಲಿಲ್ಲಲ್ಲ. ಮೋಹನ ಯಾರಿವ ನನ್ನಿ ಮನಸೆಳೆದವ, ಇದಕ್ಕಿನ್ನ ಸ್ಲೋ ಹೆಂಗ್ ಓಲಿ ನಾನು ಈಗ. 7999 ಇದು ಅವರದೇ ಗಾಡಿನ. ನಾವು ಹೆಂಗೆ ಡಿ ಬಾಸ್ ತೊಗೊತೀವಿ, ಡಿ ಬಾಸ್ ಅವರು 7999 ತೊಗೊತಾರೆ. ವಾವ್, ಮಿರರ್ ಇದೆ ಗಾಡಿಯಲ್ಲಿ. ಇಲ್ಲೇನು ಮೆಟ್ಲೆ ಮಾಡೋರಲ್ಲ ಇದನ್ನು. ಆವಾಗಲೇ ಒಂದು ಹಿಂಗೆ ಫ್ಲೈಓವರ್ ಬರುತ್ತೆ, ಅಲ್ಲಿ ಲೆಫ್ಟ್ ಸೈಡ್ ತೊಗೊಂಡ್ಬಿಟ್ರೆ ವಿ ಗೆಟ್ ಗುಡ್ ಫುಡ್ ಬಾಯ್ಸ್. ಒಂದು ಸರಿ ತಿಂದಿದ್ದೀವಿ ನಾವು, ನಾನ್ ವೆಜ್ ವಿಲ್ ಬಿ ಗುಡ್. ಸೊ ಫೈನಲಿ ವಿ ಆರ್ ಇನ್ ಮಂಗಳಂ. ಅಷ್ಟು ದೂರದಿಂದ ಬಂದಿರೋದಕ್ಕೆ ಊಟ ಮಾಡೋಕ್ಕೆ. ನಾನು ಈ ಕಡೆ ಹಾಕ್ಬಿಡ್ತೀನಿ, ಯಾರು ಹೆಂಗನ ಹಾಕೊಂಬಿಡಿ. ಓಕೆ. Never under yard, never ever, I'm forever on. Check my rep and on, check my repertoire, don't check me now. Less is checks involved, I've been feeling like I'm next to God. Next to God, next to God.